ಹಾಯ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದೇನು ನೋಡ್ತಿದ್ದೀರಾ ನೀವು, ಇದು ಬಂದು ನಿಮಗೆ ಮೆಟ್ಲಿಂಗ್ ರೋಡ್ ನೋಡಿ, ಜಲ್ಲಿ ರೋಡ್ ಇದು ಬಂದು ನಿಮಗೆ 33 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ನೋಡಿ, ನಿಮಗೆ ಗಾಡಿ ನಿಂತಿದೆಯಲ್ಲ, ಅದೇ ಟಾರ್ ರೋಡು. ಅಲ್ಲಿಂದ ನಿಮಗೆ ಒಂದು 200 ಅಡಿನೂ ಆಗಲ್ಲ ಇಲ್ಲಿಗೆ. ನೋಡಿ, ನಿಮಗೆ ಸುತ್ತಮುತ್ತ ಎಲ್ಲ ನಿಮಗೆ ಬೆಂಗಳೂರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು. ಇಲ್ಲಿ ಮತ್ತು ಅಲ್ಲಿ ನೋಡಿ, ಅದೆಲ್ಲ ಊರು. ನೋಡಿ, ಅದೇ ಈಗೇನು ಗಾಡಿ ಬರ್ತಿದೆ ಅದು ಬಂದು ಬಸ್ ರೂಟು. ಮದ್ದೂರಿಂದ ಈ ಜಾಗಕ್ಕೆ ಬರೀ 4 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಅಕ್ಕಪಕ್ಕ ಎಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು, ಬಿಡ್ಜಿಯವರೆಲ್ಲ ಮಾಡ್ಕೊಂಡಿರೋದು. ನೋಡಿ, ಈ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ ಈ 22 ಹೊರ್ಕೊಂಡೆ. ನೋಡಿ, ಅಲ್ಲಿಂದ ಹಿಡ್ದು ನಿಮಗೆ ಸ್ಕ್ವೇರಾಗಿ ಲೈಟ್ ಕಂಬ ಏನಿದೆ ಹಿಂದಗಡೆ ನೋಡಿ ಒಂದು ಪಾತಿದೆಯಲ್ಲ, ಆ ಬದ ಅಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಬರುತ್ತೆ. ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೆ 150 ಅಡಿಗಿಂತ ಜಾಸ್ತಿ ರೋಡ್ ಫೇಸೇ ಬರುತ್ತೆ. ನಿಮಗೆ ಫುಲ್ಲು ಸ್ಕ್ವೇರಾಗಿ ಅಗಲವಾಗಿದೆ. ಮತ್ತು ಇವರು ನೀರಾವರಿ ಆಗಿರೋದಂದರೆ ಇದನ್ನು ಗದ್ದೆ ಮಾಡ್ಕೊಂಡಿದ್ದಾರೆ. ನೀವು ಹೊಲ ಆಗಾದರೂ ಕನ್ವರ್ಟ್ ಮಾಡ್ಕೋಬೋದು. ನೋಡಿ, ಪಕ್ಕದಲ್ಲಿ ಬಿಡ್ತಿದ್ರು ಅವರು, ಮತ್ತು ಪಂಚಾಯತಿ ಅಧ್ಯಕ್ಷರಾಗಿ ಅವರು ತೊಗೊಂಡಿರೋದು. ನೋಡಿ, ಎಲ್ಲ ನಿಮಗೆ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ನೋಡಿ, ಅಲ್ಲೆಲ್ಲ ತೆಂಗಿನ ತೋಟ ಮಾಡ್ಕೊಂಡು ಸೇಮ್ ಇದೇ ಥರ ಜಾಗ. ಅದನ್ನು ಅವರು ನೀರಾವರಿ ಬಿಟ್ಟು ಹೊಲ ಮಾಡ್ಕೊಂಡಿದ್ದಾರೆ. ಹೊಲ ಮತ್ತು ತೋಟ ಮಾಡ್ಕೊಂಡಿದ್ದಾರೆ. ನೋಡಿ, ಮನೆಗೆಲ್ಲ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 3.5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 4 ಕಿಲೋಮೀಟ್ರ್ ಆಗುತ್ತೆ. ರೈಲ್ವೆ ಸ್ಟೇಷನ್ಗೆ ಇಲ್ಲಿಂದ 2.5 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ, ನಿಮಗೆ ರೋಡ್ ಫೇಸ್ ಇಲ್ಲಿಂದ ಹಿಡಿದು ನಿಮಗೆ 150 ಅಡಿಗಿಂತ ಜಾಸ್ತಿ ಬರುತ್ತೆ. ನೋಡಿ, ಅದೇ ಟಾರ್ ರೋಡು. ಮತ್ತು ನಿಮ್ಗೆ ಅಲ್ಲಿ ಊರು ಇದೆ, ಮತ್ತು ಈ ಕಡೆಯಿಂದ ಮನೆಗಳೆಲ್ಲ ಇದೆ. ಇಲ್ಲಿ ಅದೇ ಊರು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅದೇ. ನೋಡಿ, ಅದೇ ಊರು. ಅಲ್ಲಿ ಮನೆ ಕಾಣ್ತಿದೆಯಲ್ಲ, ಅದೇ ಊರು. ಇದ್ರ ಬೆಲೆ ಬಂದು 2,75,000 ಹೇಳ್ತಾರೆ ಪರ್ ಗುಂಟೆ. ನೇರ ಓನರ್ ಮೀಟಿಂಗ್ ಇರುತ್ತೆ, ಕುತ್ಕೊಂಡು ಮಾತಾಡಿ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತು ನಿಮಗೆ ಅಲ್ಲೆಲ್ಲ ಲೇಔಟ್ ಮಾಡ್ತಾಯಿದ್ದಾರೆ. ನೋಡಿ, ಈಗ ಅದಿದೆಯಲ್ಲ, ಅದು ತೆಂಗಿನ ಮರದ ಹತ್ರ ಎಲ್ಲ ಲೇಔಟ್ ಮಾಡ್ತಾಯಿದ್ದಾರೆ. ಅದಕ್ಕೆ ಇದ್ರ ಬೆಲೆ ಇಷ್ಟು ಹೇಳ್ತಾಯಿದ್ದಾರೆ. ಮತ್ತು ನೋಡಿ, ಅಲ್ಲೂ ಲೇಔಟ್ ಮಾಡ್ತಾಯಿದ್ದಾರೆ. ಇದೊಂದೇ ಕಮ್ಮಿ ಇರೋಂಥದ್ದು. ಅಲ್ಲೆಲ್ಲ ಲೇಔಟ್ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ನೋಡಿ ಎಲ್ಲ ಮಾಡ್ತಾಯಿದ್ದಾರೆ. ಈ 22 ಕುಂಟೆ ಬಂದು 2,75,000 ಹೇಳ್ತಾರೆ. ಕುತ್ಕೊಂಡು ಮಾತ್ರ ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತು ಇದು ಬಂದು ಜನರಲ್ ಪ್ರಾಪರ್ಟಿ, ಮೂಲ ರೈತರ ಹತ್ರ ಇರೋದು, ಗೌಡ್ರ ಜಾಗ ಇದು. ಇದು ಬಂದು ನಿಮಗೆ ಸೌತ್ ಫೇಸಿಂಗ್ ಬರುತ್ತೆ. ಮತ್ತು ನೀವು ಇದು ಬಂದು ನಿಮಗೆ ನೀರಾವರಿ ಜಾಗ, ಯಾವಾಗಲೂ ನೀರು ಹರಿತಾ ಇರ್ತದೆ. ನೀರು ಬೇಡ ಅಂತಂದರೆ ನೀವು ಬೇಕಾದ್ರೆ ಸ್ಟಾಪ್ ಮಾಡ್ಕೊಬೋದು. ಹೊಸ್ದಾಗಿ ಇಲ್ಲಿ ಏನು ಬೇಕಾದರೂ ನೀವು ಫಾರ್ಮೇಷನ್ ಮಾಡ್ಕೊಬೋದು ಈ ಜಾಗದಲ್ಲಿ. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ 3.5 ಕಿಲೋಮೀಟ್ರಿಂದ, ಮದ್ದೂರು 4 ಕಿಲೋಮೀಟ್ರಿಂದ ನಿಮಗೆ ಓಟ್ ಬರೋಕ್ಕಂತೂ ಏನೂ ತೊಂದರೆ ಇಲ್ಲ, ಆರಾಮಾಗಿ ಬರ್ಬೋದು. ಮತ್ತು ಸೇಫ್ಟಿ ಪರ್ಪಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ಇಲ್ಲಿ ನೀವು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ನೋಡಿ, ಇಲ್ಲಿ ಮನೆಗಳು, ಅಲ್ಲೆಲ್ಲ ಮನೆಗಳು ಕಟ್ಕೊಂಡಿದ್ದಾರೆ. ನೋಡಿ, ಅಲ್ಲೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಯಾರಿಗಾದ್ರೂ 22 ಕುಂಟೆ ಬೇಕು ಅಂತಂದರೆ ವೀಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ವಿದ್ಯುತ್ ಕಂಬ ಎಲ್ಲ ಇದೆ. ನಿಮ್ಗೆ ಆರಾಮಾಗಿ ಬೋರ್ ಕೂಡ ಹಾಕೊಬೋದು. ಒಂದು ಮನೆ ಕಟ್ಕೊಂಡು ಕೂಡ ನೀವು ವಾಸ ಮಾಡ್ಬೋದು.